ಗ್ಯಾರಂಟಿ 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 ನೀವು ನೋಡ್ತಿರೋದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಆದರ್ಶಿನಿ. ದ ವೇಟ್ ಇಸ್ ಓವರ್. ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಜೈಲರ್ 2 ಸಿನಿಮಾದ ಶೂಟಿಂಗ್ ಇಂದಿನಿಂದ ಶುಭಾರಂಭವಾಗಿದೆ. ಚೆನ್ನೈನಲ್ಲಿ ಸಿನಿಮಾದ ಶೂಟಿಂಗ್ ನಡೀತಿದ್ದು ಸನ್ ಪಿಕ್ಚರ್ಸ್ ಬ್ಯಾನರ್ ನಡಿ ಕಲಾನಿಧಿ ಮಾರನ್ ನಿರ್ಮಾಣದ ಈ ಸಿನಿಮಾಗೆ ನೆಲ್ಸನ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಅಂದಹಾಗೆ ಇದು 2023ರಲ್ಲಿ ಜೈಲರ್ ಫಸ್ಟ್ ಚಿತ್ರ ರಿಲೀಸ್ ಆಗಿತ್ತು. ಅದರ ಸೀಕ್ವಲ್ ಇದಾಗಿದೆ. ಸೊ ಹಿಂದೆ ಮಾಡಿದಂಥ ಚಿತ್ರಕ್ಕೆ 200 ಕೋಟಿ ಬಜೆಟ್ನಲ್ಲಿ ತಯಾರು ಮಾಡಿದ್ರು. ಅದು ಗಳಿಸಿದ್ದೆಷ್ಟು ಗೊತ್ತಾ? 1:2 ಅಲ್ಲ, 1:3 ರೇಷ್ಯೋನಲ್ಲಿ. ಹೌದು. ಸೊ ಗಳಿಸಿದ್ದು ಬರೋಬ್ಬರಿ 650 ಕೋಟಿ ತಂದು ಕೊಟ್ಟಿದೆ. ಸೊ ಇದೊಂಥರ ಟಾಲಿವುಡ್ಗೆ ಬೂಸ್ಟರ್ ಡೋಸ್ ಆಗಿತ್ತು. ಜೈಲರ್ 1 ಸಿನಿಮಾದಲ್ಲಿ ತಲೈವಾರ್ ರಜನಿಕಾಂತ್ ಅವರ ಜೊತೆ ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಕಾಣಿಸ್ಕೊಂಡಿದ್ರು. ಮಲಯಾಳಂನ ಮೋಹನ್ ಲಾಲ್ ಹಾಗೂ ತೆಲುಗು ಚಿತ್ರರಂಗದ ಸುನಿಲ್, ರಮ್ಯಾ ಕೃಷ್ಣ, ತಮನ್ನಾ, ಕಿಶೋರ್ ಸೇರಿದಂತೆ ಬಾಲಿವುಡ್ನ ಜಾಕಿ ಶ್ರಾಫ್ ಕೂಡ ಇದ್ರು. ಹಾಗೆ ಈ ಥರ ಒಂದು ಬಿಗ್ ಸ್ಟಾರ್ ಕಾಸ್ಟ್ ಚಿತ್ರಕ್ಕೆ ಕಮಾಲ್ ಮಾಡಿತ್ತು ಅಂದರೆ ತಪ್ಪಾಗಲ್ಲ. ಆದ್ರೀಗ ಜೈಲರ್ 2 ಚಿತ್ರದಲ್ಲಿ ಯಾರೆಲ್ಲ ಮಿಂಚು ಹರಿಸ್ತಾರೆ ಅನ್ನೋದು ನಿರೀಕ್ಷಿಸಬೇಕಾಗಿದೆ. ಅಷ್ಟೇ ಅಲ್ಲ, ಚಿತ್ರತಂಡವೇ ರಿವೀಲ್ ಮಾಡಿರೋ ಮಾಹಿತಿ ಪ್ರಕಾರ ಸದ್ಯ ಇಂದಿನಿಂದ ಚಿತ್ರೀಕರಣ ಶುರುವಾಗಿದ್ದು 2 ವಾರಗಳ ಕಾಲ ರಜನಿಕಾಂತ್ ದೃಶ್ಯಗಳನ್ನು ಸೆರೆ ಹಿಡಿತಿದ್ದಾರಂತೆ. ಎಸ್, ಫಸ್ಟ್ 2 ವೀಕ್ಸ್ ಏನಿದೆ, ಸೊ ರಜನಿಕಾಂತ್ ಅವರು ಚಿತ್ರೀಕರಣದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ, ಮುಂದಿನ ತಿಂಗಳು ಏಪ್ರಿಲ್ನಿಂದ ಉಳಿದ ಕಲಾವಿದರು ಜೈಲರ್ 2 ಸೆಟ್ಗೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋದು ನಮಗೆ ಮೂಲಗಳಿಂದ ಬಂದ ಮಾಹಿತಿ. ಹಾಗೆ ಅನಿರುದ್ಧ್ ರವಿಚಂದರ್ ಏನಿದ್ದಾರೆ, ಅವರ ಸಂಗೀತ ಸಿನಿಮಾಗೆ ಪ್ಲಸ್ ಆಗ್ತಿದೆ. ಸೊ ಮೊದಲ ಭಾಗದಲ್ಲೂ ಕೂಡ ಅವರ ಸಂಗೀತನೇ ಇತ್ತು. ಸೀಕ್ವಲ್ನಲ್ಲೂ ಕೂಡ ಅವರು ಕಿಕ್ ಕೊಡೋದು ಕನ್ಫರ್ಮ್ ಅಂತಿದೆ. ಸೊ ಚಿತ್ರ ಪ್ರೇಮಿಗಳು ಹೇಳ್ಕೊತಿದ್ದಾರೆ. ಸೊ ಅಷ್ಟೇ ಅಲ್ದಿರ, ನಿರ್ಮಾಪಕರಿಗೆ ನಿರೀಕ್ಷೆಗೆ ಮೀರಿ ಹಣ ಬಂದ ಹಿನ್ನೆಲೆಯಲ್ಲಿ ಬಹಳ ಖುಷಿಯಿಂದ ತಲೈವಾರ್ ರಜನಿಕಾಂತ್ ಅವರಿಗೆ ಹಾಗೂ ನಿರ್ದೇಶಕರಿಗೆ ಮತ್ತು ಸಂಗೀತ ನಿರ್ದೇಶಕರಿಗೆ ಒಂದು ಗಿಫ್ಟನ್ನು ನೀಡಿದ್ದಾರಂತೆ. ತಲೈವಾರ್ ರಜನಿಕಾಂತ್ ಅವರಿಗೆ BMW X7 ಕಾರನ್ನು ನೀಡಿದ್ದಾರೆ. ಹಾಗೆ ನಿರ್ದೇಶಕ, ಸಂಗೀತ ನಿರ್ದೇಶಕರಿಗೆ ತಲಾ ಒಂದೊಂದು ಪಾರ್ಷೆ ಅನ್ನೋಂಥ ದುಬಾರಿ ಕಾರನ್ನು ಗಿಫ್ಟ್ ಮಾಡಿದ್ದಾರಂತೆ. ಸೊ ಈ ಬಾರಿ ಜೈಲರ್ 2 1,000 ಕೋಟಿ ಗಳಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಮತ್ತಷ್ಟು ಮಗದಷ್ಟು ವೈಲೆಂಟ್ ಆಗಲಿದ್ದಾರೆ ಜೈಲರ್ನಲ್ಲಿ ತಲೈವಾ ಅಂತ ಹೇಳ್ತಾ ಇದೆ ಮೂಲಗಳು. ಸೊ ಈ ಬಾರಿ ಮೊದಲ ಭಾಗದಲ್ಲಿ ಪರಭಾಷಾ ಸ್ಟಾರ್ಸ್ಗಳನ್ನು ಮತ್ತೊಂದು ರೌಂಡ್ ಅಖಾಡಕ್ಕೆ ಇಳಿಸೋ ಯೋಚನೆಯಲ್ಲಿದೆ ಟೀಮ್. ಇದೆಲ್ಲವೂ ಓಕೆ, ಆದರೆ 74ರ ಇಳಿ ವಯಸ್ಸಿನಲ್ಲಿ ರಜನಿಕಾಂತ್ ಅವರಿಗೆ ಇದೆಲ್ಲ ಬೇಕಿತ್ತಾ ಅನ್ನೋ ಪ್ರಶ್ನೆ ಒಂದಷ್ಟು ಮಂದಿಯನ್ನು ಗಾಢವಾಗಿ ಕಾಡಿದ್ರೆ, ಎಸ್, ಜೈಲರ್ 2 ಕಾನ್ಸೆಪ್ಟ್ ಟೀಸರ್ ಒಂದನ್ನು ಲಾಂಚ್ ಮಾಡಿದ್ದ ಟೀಮ್ ರಜನಿಕಾಂತ್ ಅವರನ್ನು ರಕ್ತದಲ್ಲೇ ಸ್ನಾನ ಮಾಡಿ ಬಂದಂತೆ ಕಾಣೋ ಹಾಗೆ ತೋರಿಸಿದ್ದಾರೆ. ಅಷ್ಟೊಂದು ರಕ್ತಸಿಕ್ತತೆ ಅವಶ್ಯಕತೆ ಏನಿತ್ತು ಅಂತ ನೆಟ್ಟಿಗರು ಕೂಡ ಮಾತಾಡ್ಕೊಳ್ತಿದ್ದಾರೆ. ವಯಸ್ಸಿಗೆ ತಕ್ಕನಾದಂತಹ ಪಾತ್ರಗಳನ್ನ ಮಾಡಬೇಕು, ಜೊತೆಗೆ ವೈಲೆನ್ಸ್ ಇಲ್ಲದಂತಹ ಅಥವಾ ನಂಬೋಕೆ ಹತ್ತಿರವಾಗುವಂತಹ ಆಕ್ಷನ್ ಸೀಕ್ವೆನ್ಸ್ಗಳು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಅಭಿಪ್ರಾಯ ಎಷ್ಟೊಂದು ಜನ ವ್ಯಕ್ತಪಡಿಸಿದ್ದಾರೆ. ಆದರೂ ಡೈರೆಕ್ಟರ್ ನೆಲ್ಸನ್ ನಮ್ಮ ಪ್ರಶಾಂತ್ ನೀಲ್ ರೀತಿ ಕ್ರೌರ್ಯದಿಂದಲೇ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯೋ ಪ್ಲ್ಯಾನ್ನಲ್ಲಿ ಆ ಒಂದು ಫಾರ್ಮುಲಾನ ಅಪ್ಲೈ ಮಾಡಿರೋದು ದುರಂತ ಅಂದರೆ ತಪ್ಪಾಗಲ್ಲ. ಸೊ ನೋಡೋದಲ್ಲ, ಈ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸಿನಿಮಾ ಸುದ್ದಿಗಳಿಗಾಗಿ ನೀವು ನೋಡ್ತೀರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.